ಓಕೆ, ಇವಾಗ ನೀವು ಹೇಳ್ಕೊಡೋದು ಕಲಿಯೋಕ್ಕಾಗಲ್ಲ ಅನ್ನೋ ಯಾರು ಇರ್ತಾರಲ್ಲ, ಸೊ ಹೇಗೆ ಆಗ ಮ್ಯಾನೇಜ್ ಮಾಡ್ತೀರಾ ಅಥವಾ ಏನಿರುತ್ತೆ ಅಲ್ಲಿ ಪ್ರೊಸೀಜರ್ ಅಂತ ಹೇಳಿ? ಇಲ್ಲ ಮೇಡಮ್, ಇದು ಆನ್ ಜಾಬ್ ಟ್ರೈನಿಂಗ್ ಇರೋದ್ರಿಂದ ನಾವು ಅದೇ ಹೇಳಿದ್ನಲ್ಲ, ಇವಾಗ ಅವ್ರು ಕೂತ್ಕೊಂಡ್ಬಿಟ್ಟು ಥೆರಾಟಿಕಲ್ ಎಕ್ಸಾಮ್ ಎಲ್ಲ ಮಾಡೋಕೆ ಹೋದಾಗ ಇವೆಲ್ಲ ಬರುತ್ತೆ. ಆನ್ ಜಾಬ್ ಟ್ರೈನಿಂಗಿಂದ ನಾವೆಲ್ಲ ತಲಾನೆ ಕಳಿಸೋಂಗಿಲ್ಲ. ಅವರು ಬರ್ತಾರೆ, ಎಂಪ್ಲಾಯ್ ಜೊತೆ ಕುಂದಿರ್ತಾರೆ. ಈಗ ಹೆಂಗಿದ್ರೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಮೇಡಮ್, ಅವರು ಆ ಫೀಲಿಂಗಲ್ಲಿ ಇರ್ತಾರೆ ಅವರು. ಯಾವಾಗ ಅವ್ರಿಗೆ ನೀವು ಎಕ್ಸಾಮ್ ಇರುತ್ತೆ, ನಿಮ್ಗೆ ನಾಳೆ ಅದಿರುತ್ತೆ ಅಂತಂದ್ರೆ ಅಲ್ಲಿ ಹುಳ ಬಿಟ್ಟಾಗ ಅವ್ರಿಗೆ ಭಯ, ಅಯ್ಯೋ ನಾನು ಫೇಲ್ ಆದರೆ ಏನು ಮಾಡೋದು, ಕಡಿಮೆ ಸ್ಕೋರ್ ಬಂದರೆ ಏನು ಮಾಡೋದು ಅಂತ. ಸೊ ಆ ಕಾನ್ಸೆಪ್ಟೇ ಇಲ್ಲ ನಂದು. ನನಗೆ ಅದು ಕಾನ್ಸೆಪ್ಟೇ ಬೇಡ. ನೀನು ಬಾ, ನಮ್ಮ ಎಂಪ್ಲಾಯ್ಗಳ ಜೊತೆ ಕೂತ್ಕೋ, ಅವ್ರ ಜೊತೆ ಕೆಲಸ ಮಾಡ್ತಾ ಇರೋ. ಅಂದರೆ ಅವ್ನಿಗೆ ಕಲಿತಿದ್ದೀನಿ, ನಾನು ಎಕ್ಸಾಮ್ ಫೇಸ್ ಮಾಡಬೇಕು, ಫೇಲ್ ಆಗ್ತೀನಿ, ಅದೆಲ್ಲ ಬೇಡ. ಈಗ ನೀನು ಪ್ರಾಕ್ಟಿಕಲಿ ಮಾಡಿದಾಗ ಆಲ್ಮೋಸ್ಟ್ ಎಲ್ಲ ಗೊತ್ತಾಗೇ ಆಗುತ್ತೆ. ಎಂತ ಆದ್ರೂ ನಮಗೆ ಡೇ 1 ಅಲ್ಲಿ ಅವ್ರು ಹೆಂಗಿರ್ತಾರೋ ಡೇ 6 months ಆದ್ಮೇಲೆ ಬೇರೆನೇ ಇರ್ತಾರೆ. ದಟ್ ಇಸ್ ದ ಪವರ್ ಆಫ್ ಆನ್ ಜಾಬ್ ಟ್ರೈನಿಂಗ್ ಅಂತ. ಆನ್ ಜಾಬ್ ಟ್ರೈನಿಂಗ್ ಇಸ್ ಟೋಟಲಿ ಡಿಫ್ರೆಂಟ್ ದೆನ್ ನಾರ್ಮಲ್. ಅದಕ್ಕೆ ಹೇಳೋದು ನಾನು, ಬಂದು ಕೂತ್ಕೊಂಡು ಕೆಲಸ ಮಾಡಿ. ಓಕೆ ಸರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಟಿವಿ ವಾಲ್ಯೂಮ್ ಕಮ್ಮಿ ಇಟ್ಟು ಮಾತಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ ಸರ್ ಇದ್ದಾರೆ. ಹಲೋ ಹಲೋ ಹಲೋ, ನಾವು ರಾಯಚೂರಿಂದ ಮಾತಾಡ್ತಿದ್ದೀವಿ ಮೇಡಮ್. ಓಕೆ ಹೇಳಿ, ಮಾತಾಡಿ ಸರ್ ಇದ್ದಾರೆ. ವರ್ಕ್ ನೋಡ್ತಾ ಇದ್ರಾ? ಹಾ ಮೇಡಮ್, ವರ್ಕ್ ನೋಡ್ತಿದ್ದೀವಿ. ಓಕೆ, ಮಾತಾಡಿ ಸರ್ ಇದ್ದಾರೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಹಲೋ ಸರ್, ನಮ್ಮ ಹೆಸರು ರಜಿಯಾ ಬೇಗಂ ಅಂತ ಸರ್. ಸಾರಿ ಮೇಡಮ್? ರಜಿಯಾ ಬೇಗಂ ಸರ್, ರಜಿಯಾ ಬೇಗಂ. ಓಕೆ, ಹೇಳಿ ಮೇಡಮ್, ಏನು ಕ್ವಾಲಿಫಿಕೇಶನ್ ಮೇಡಮ್ ನಿಮ್ಮದು? ಡಿಗ್ರಿ ಆಗಿದೆ ಸರ್, BA. ಏನು ಡಿಗ್ರಿ ಆಗಿದೆ ಮೇಡಮ್? ಬ್ಯಾಚುಲರ್ ಆಫ್ ಆರ್ಟ್ಸ್, BA ಆಗಿದೆ ಸರ್. BA ಆಗಿದೆ ಮೇಡಮ್. ನಮ್ಮ ಟೀಮ್ ನಿಮ್ಗೆ ಕಾಲ್ ಮಾಡುತ್ತೆ ಇದಾದ್ಮೇಲೆ. ಪ್ರೋಗ್ರಾಮ್ ಫುಲ್ ನೋಡಿದ್ರಾ? ಎಲ್ಲ ಅರ್ಥ ಆಯ್ತಾ ನಿಮಗೆ? ಹಾ ಸರ್, ನಾನು ಹೊರಗಡೆ ಇದ್ದೀನಿ ಸರ್. ನಮ್ಮ ಅಕ್ಕ ಅವರು ಹೇಳಿದ್ರು, ನಮ್ಮ ತಂದೆಯವರು ಪ್ರೋಗ್ರಾಮ್ ಹೌದಾ? ಅಂತಂದು ನಂಬರ್ ಕೊಟ್ಟಿದ್ರು. ಓಕೆ, ಬೇಗಂ ಅವರೇ, ವಾಪಸ್ ನಮ್ಮ ಟೀಮ್ ನಿಮ್ಗೆ ಕಾಲ್ ಮಾಡುತ್ತೆ, ಡೀಟೇಲ್ ಆಗಿ ಮಾತಾಡ್ತಾರೆ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಸರ್, ಈಗ ಬಹಳಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ, ಓವರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಇದ್ರ ಬಗ್ಗೆ? ನಂದು ಡೇ 1 ಇಂದ ಐ ಮೀನ್ ಟು ಬ್ಯಾಂಕಿಂಗ್ ಡೊಮೇನ್ ಓನ್ಲಿ ಮೇಡಮ್. ಇನಿಷಿಯಲಿ 1-2 ವರ್ಷ ಬೆಂಗಳೂರು ಬಂದಾಗ 2009 ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಸೊ ನನಗೆ ಇಲ್ಲ ಮೆಕ್ಯಾನಿಕಲ್ ಹಂಗೆ ಬೇಡ, ನಾನು IT ಗೂ ಬರಬೇಕು ಅಂತ ಪ್ಲಾನ್ ಆದಾಗ ಅಲ್ಲೊಂದು ನನಗೆ ಏನು ಬೇಕೋ ನನಗೆ ಬೇಕಾದಂಥ ಒಂದು ಟ್ರೈನಿಂಗ್ ಮಾಡಿಕೊಂಡು, ಓಕೆ, ಸೊ ನಾನು ಇದು ಮಾಡ್ಕೊಂಡ್ವಿ, ಟ್ರೈನಿಂಗ್ ಮಾಡಿಕೊಂಡು ನಾನು IT ಗೆ ಬಂದೆ. ಅಲ್ಲೊಂದು 2 ವರ್ಷ ಕೆಲಸ ಮಾಡಿದೆ. ಅಲ್ಲಾದಮೇಲೆ ಒಳ್ಳೆ ಒಂದು ದೊಡ್ಡ MNC ಕಂಪ್ನಿಯಿಂದ ಆಪರ್ಚುನಿಟಿ ಬಂತು, ಅಲ್ಲಿ ಜಾಯ್ನ್ ಆದೆ. ಅಲ್ಲಿ ಜಾಯ್ನ್ ಆದಮೇಲೆ ಲೈಫೇ ಚೇಂಜ್ ಆಗಿಬಿಡ್ತು. ಓರಾಕಲ್ ಒಂದು ದೊಡ್ಡ ಕಂಪ್ನಿಲಿ ಜಾಯ್ನ್ ಆದೆ. ಅಲ್ಲಿಂದ ನನಗೆ ಫಾರಿನ್ ಇಲ್ಲಿವರೆಗೂ ನಾನು ಒಂದು 40-43 ದೇಶ ಹೋಗಿದ್ದೀನಿ. ಓಕೆ, ಸೊ ಆ ಥರ ಅಪರ್ಚುನಿಟೀಸ್ ಈ ನಮ್ಮ ಇದರಲ್ಲಿದೆ, ನಮ್ಮ ಡೊಮೇನ್ ನಾವೇನು ಈ ಕ್ಯಾಪಲ್ಲಿ ಮಾಡ್ತಾಯಿದ್ದಲ್ಲ ಅಷ್ಟು ಅಪರ್ಚುನಿಟೀಸ್ ಸಿಗುತ್ತೆ. ಏನಕ್ಕೆ ಅಂತ ಹೇಳ್ತೀನಿ. ಇಲ್ಲ ಇವ್ರು ಸುಳ್ಳು ಹೇಳ್ತಿದ್ದಾರೆ, ಅಷ್ಟೆಲ್ಲ ಅಪರ್ಚುನಿಟಿ ಹೆಂಗಿರುತ್ತೆ ಅಂತೆಲ್ಲ ಇಲ್ಲ. ಏನಾಗುತ್ತೆ ಅಂದರೆ ಇಲ್ಲಿ ನಾವು ಬ್ಯಾಂಕ್ಗಳ ಜೊತೆ ಕೆಲಸ ಮಾಡೋದು. ಓವರ್ ಫಿನ್ಟೆಕ್ ಕಂಪ್ನಿ. ಫಿನ್ಟೆಕ್ ಅಂದರೆ ಫೈನಾನ್ಸ್ ಆ್ಯಂಡ್ ಟೆಕ್ ಅಂತ. ಫಿನ್ಟೆಕ್ ಕಂಪ್ನಿ ನಾವು ಏನು ಮಾಡ್ತೀವಿ, ಬ್ಯಾಂಕಿಗಳಿಗೆ ಸರ್ವಿಸ್ ಕೊಡ್ತೀವಿ. ಸೊ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ನಮಗೆ ಬೆಂಗಳೂರಿಂದಾಗಲಿ ಇಂಡಿಯಾದಿಂದಾಗಲಿ, ಈಗ ಇಂಟರ್ನ್ಯಾಷನಲ್ ಬ್ಯಾಂಕ್, ಮಲೇಷಿಯಾ ಬ್ಯಾಂಕು, ನಾನು ಬೆಂಗಳೂರಿಂದ ಕೆಲಸ ಮಾಡ್ತೀನಿ ಇಂಡಿಯಾದಲ್ಲಿ ಮಾಡ್ತೀನಿ ಬೇಡ ಅಂತಾರೆ. ಏನಕ್ಕೆ ಹೇಳಿ, ಡೇಟಾ ಸೆಕ್ಯೂರಿಟಿ ಇಶ್ಯೂ ಇರುತ್ತೆ, ಡೇಟಾ ಲೀಕೇಜ್. ಅದು ಬ್ಯಾಂಕ್ ಮೇಡಮ್, ಬ್ಯಾಂಕಲ್ಲಿ ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್. ಅದು ಫೈನಾನ್ಷಿಯಲ್ ಡೇಟಾ, ಇದು ಎಲ್ಲರದ್ದು ಅಕೌಂಟ್ ಇರುತ್ತೆ, ನಂಬರ್ಸ್ ಇರುತ್ತೆ ಎಲ್ಲ. ಸೊ ಅದಕ್ಕೆ ಏನಂತಾರೆ, ಇಲ್ಲ ನಾವು ಕೊಡ್ತೀವಿ ನಿಮಗೆ ಡೆಲಿವರಿ ಮಾಡೋಕ್ಕೆ ಪ್ರಾಜೆಕ್ಟು, ಬಟ್ ನೀವು ಬೆಂಗಳೂರಿಂದ ಮಾಡೋಂಗಿಲ್ಲ, ನಿಮ್ಮ ಟೀಮಲ್ಲಿ ನೀವು ಮಲೇಷಿಯಾ ಕಳಿಸಿ, ನಮ್ಮ ಬ್ಯಾಂಕಲ್ಲೇ ಕೂತ್ಕೊಂಡು ಅವ್ರು ಕೆಲಸ ಮಾಡಬೇಕು. ಸೊ ಹಿಂಗೆ ಡಿಮ್ಯಾಂಡ್ ಮಾಡ್ತಾರೆ. ಹಿಂಗಾಗಿ ಆನ್ಸೈಟ್ ಅಪರ್ಚುನಿಟಿ ಜಾಸ್ತಿ ಇರುತ್ತೆ ಇಲ್ಲಿ. ಅದಕ್ಕೆ ನಾವು ಹೇಳ್ತಾ ಇರೋದು ವಿತಿನ್ 1 year ವಿಲ್ ಗೆಟ್ ಆನ್ಸೈಟ್ ಅಪರ್ಚುನಿಟಿ ಅಂತ ಹೇಳ್ತಾ ಇರೋದು. ಇದು ಫೇಕ್ ಅಲ್ಲ. ನಾನು ಪರ್ಸನಲ್ ಆಗಿ ಹೇಳ್ತೇನೆ, ಬೇಕಾದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ನಂದು 2 ಪಾಸ್ಪೋರ್ಟ್ ತೊಗೊಂಬರ್ತೀನಿ. 2 ಪಾಸ್ಪೋರ್ಟ್ ಫುಲ್ ಆಗಿದೆ ನನ್ನದು. ಓಕೆ, ಸೊ ಆನ್ಸೈಟ್ ಅಪರ್ಚುನಿಟಿ ಏನಕ್ಕೆ ಜಾಸ್ತಿ ಇದೆ ಅಂದರೆ ವಿ ಆರ್ ಇಂಟು ಬ್ಯಾಂಕಿಂಗ್ ಇಂಡಸ್ಟ್ರಿ. ಎಸ್ ಸರ್, ಓಕೆ, ಸಾಕಷ್ಟು ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ತುಂಬ ಇನ್ಫಾರ್ಮೇಷನ್ ಕೊಟ್ರಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಸ್, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಎಂಥ ದೊಡ್ಡ ಸಮಸ್ಯೆ ಅಂತ ಗೊತ್ತಿದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅದಕ್ಕೊಂದು ಬೆಸ್ಟ್ ಸೊಲ್ಯೂಷನ್ ನಿಮಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರು ಅಡ್ರೆಸ್ಸಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಟ್ರೆಂಪ್ಲಿನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಕೂಡ ಡೇ 1 ಕೆಲಸವನ್ನು ಪಡ್ಕೊಳ್ಬೋದು ಅಂತ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಕಲ್ಮೇಶ್ ಕಲ್ಲೂರು, ಫೌಂಡರ್, CEO, ಹೋಸ್ಟ್, ಬಿಸ್ನೆಸ್ ಕೋಚ್, ಇನ್ವೆಸ್ಟರ್, ಮೆಂಟರ್, ಎಕ್ಸ್ಪ್ಲೋರರ್. ಕಾಂಟ್ಯಾಕ್ಟ್ ನಂಬರ್ 8310756135 9019739840. ವೆಬ್ಸೈಟ್ www.trampoline.com. Contact us at trampoline.com. Work location Premium Tech Park, Bengaluru.